ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ ನಗರದ ಫ್ರೀಡಂ ಪಾರ್ಕ್. ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ಮುಖಂಡರಾದಂತಹ ಸಿಟಿ ರವಿ ಇದ್ದಾರೆ. ಸರ್, ನಿನ್ನೆಯಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ. ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಅಥವಾ ನಿಮ್ಮ ಈ ಒಂದು ಧರಣಿ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಾ? ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಈ ಸರ್ಕಾರ ಬಂದ್ಮೇಲೆ ಮಾಡಿದೆ. ಯಾವುದನ್ನು ಬಿಟ್ಟಿಲ್ಲ. ಕಸದ ಮೇಲಿನ ತೆರಿಗೆಯನ್ನು ದುಪ್ಪಟ್ಟು ಮಾಡಿದ್ದಾರೆ. ವಿದ್ಯುತ್ ದರ ಏರಿಸಿದ್ರು, ಮೆಟ್ರೋ ದರ ಏರಿಸಿದ್ರು, ಬಸ್ ದರ ಏರಿಸಿದ್ರು, ಸ್ಟಾಂಪ್ ಡ್ಯೂಟಿ ಏರಿಸಿದ್ರು, ಸ್ಟಾಂಪ್ ಪೇಪರ್ ದರ ಏರಿಸಿದ್ರು, ಹಾಲಿನ ದರ 9 ರೂಪಾಯಿ ಏರಿಕೆ ಮಾಡಿದ್ರು, ಪೆಟ್ರೋಲು ಡೀಸೆಲ್ ಸೆಸ್ಸನ್ನು ಜಾಸ್ತಿ ಮಾಡಿದ್ರು. ಹೀಗೆ ಎಲ್ಲ ಬೆಲೆ ಏರಿಕೆ ಮಾಡಿರೋದನ್ನ ಎಷ್ಟು ದಿನ ಸಹಿಸ್ಕೊಂಡಿರೋಕ್ಕಾಗತ್ತೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪ್ರತಿಭಟನೆ ಮಾಡಲೇಬೇಕಲ್ಲ. ಜನ ಅವ್ರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಾವು ಜನರ ವಿಷಯ ತಗೊಂಡು ಹೋರಾಟ ಮಾಡ್ತಿದ್ವಿ. ಬೆಲೆ ಇಳಿಕೆ ಆದರೆ ಜನರಿಗೆ ಅನುಕೂಲ, ಇಲ್ಲದೆ ಇದ್ರೆ ಈ ಕಾಂಗ್ರೆಸ್ನ ಇಳಿಸಿ ಆದರೂ ಬೆಲೆ ಇಳಿಸ್ಬೇಕಾಗತ್ತೆ. ಒಂದು ಆರೋಪ ಇತ್ತು, ಬಿಜೆಪಿ ವಿರೋಧ ಪಕ್ಷವಾಗಿ ಒಂದು ರಚನಾತ್ಮಕ ಹೋರಾಟವನ್ನು ಮಾಡ್ತಾ ಇಲ್ಲ, ಸರ್ಕಾರದ ವೈಫಲ್ಯದ ಬಗ್ಗೆ ಅದ್ರ ಬಗ್ಗೆ ಧ್ವನಿ ಎತ್ತುವಲ್ಲಿ ವಿಫಲ ಆಗ್ತಾ ಇದೆ ಅಂತ ಆರೋಪ ಇತ್ತು. ಈ ಹೋರಾಟ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ? ಈ ಥರದ ಹೋರಾಟಗಳು ಇವತ್ತೇ ರಿಸಲ್ಟ್ ಕೊಡ್ತವೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕಾಂಗ್ರೆಸ್ನ ಜನವಿರೋಧಿ ನೀತಿಯನ್ನು ಜನಮನಕ್ಕೆ ಮುಟ್ಟಿಸೋದ್ರೊಳಗೆ ಯಶಸ್ವಿ ಆಗ್ತವೆ. ಕಾಂಗ್ರೆಸ್ ಮಾಡ್ತಿರುವ ತಪ್ಪನ್ನು ಜನರಿಗೆ ಮನದಟ್ಟು ಮಾಡಿಕೊಡೋದ್ರೊಳಗೆ ಹೋರಾಟಗಳು ಯಶಸ್ವಿ ಆಗ್ತವೆ. ಇದು ಬಂಡ ಸರ್ಕಾರ. ನಾವು ಹೋರಾಟದ ಕರೆ ಕೊಟ್ಟ ಮೇಲೂ ಕೂಡ ಮಧ್ಯರಾತ್ರಿಯಲ್ಲಿ ಡೀಸೆಲ್ ದರವನ್ನು ಮತ್ತೆ 2 ರೂಪಾಯಿ ಏರಿಸ್ತಾರೆ. ಅಂದರೆ ಇದು ಬಂಡತನದ ಪರಮಾವಧಿ. ಕೇರಳದಲ್ಲಿ 900 ರೂಪಾಯಿ ಸ್ಮಾರ್ಟ್ ಮೀಟರ್ ಬೆಲೆ, ಇಲ್ಲಿ 4800 ರೂಪಾಯಿ ಸ್ಮಾರ್ಟ್ ಮೀಟರ್ ಬೆಲೆ. ಅಂದರೆ ಇವರಿಗೆ ಭ್ರಷ್ಟಾಚಾರದ ಪರಾಕಾಷ್ಠೆಗೆ ತೆಗೆದುಕೊಂಡು ಹೋಗಬೇಕು ಈ ರಾಜ್ಯವನ್ನು ಅಂತ ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನಾವಿನ್ನು ಮತ್ತೆ ಅಧಿಕಾರಕ್ಕೆ ಬರ್ತೀವೋ ಇಲ್ವೋ, ಈಗಲೇ ಲೂಟಿ ಹೊಡೆದ್ಬಿಡೋಣ ಅನ್ನೋದು ಕಾಂಗ್ರೆಸ್ನ ನೀತಿ. ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ್ರೆ ನಮ್ಮ ಡ್ಯೂಟಿ. ನಾವು ಅದನ್ನು ಮಾಡ್ತಾ ಇದ್ದೀವಿ. ಈಗ ಬೆಲೆ ಏರಿಕೆ ವಿಚಾರ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆ ಮಾಡ್ತಾ ಇದೆ. ಕಚ್ಚಾ ತೈಲ ದರ ಕಡಿಮೆ ಇದ್ದಾಗಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಇತ್ತು ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದಕ್ಕೆ ಕಾರಣ ಏನು ಅಂತಂದರೆ, ಕಾಂಗ್ರೆಸ್ನ UPA ಸರ್ಕಾರ ಇದ್ದಾಗ ಅವರು ಆಯಿಲ್ ಬಾಂಡ್ ಹೆಸರಿನಲ್ಲಿ ಸಾಲದ ಹೊರೆಯನ್ನು ಹೊರಿಸೋಗಿದ್ರಲ್ಲ. ಸಾಲನೇನು ಇವ್ರ ಫಾದರ್ ಮನೆಯಿಂದ ತಂದು ತೀರ್ಸಕ್ಕಾಗತ್ತಾ? ಇವರೇ ತಾನೇ ಸಾಲ ಮಾಡೋಗಿದ್ದು. ಹಳೆ ಬಿಲ್ಲು ಅಂತ ಹೇಳ್ತಾರಲ್ಲ, ಈಗ ಸಿದ್ದರಾಮಯ್ಯನವರು 7,28,000 ಕೋಟಿ ರೂಪಾಯಿ ಸಾಲ ರಾಜ್ಯದ ತಲೆ ಮೇಲೆ. 7,28,000 ಕೋಟಿ. ಈ ವರ್ಷನೇ 1,16,000 ಕೋಟಿ ರೂಪಾಯಿ 1,16,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ ಈ ವರ್ಷನೇ. ಆ ಸಾಲ ಮಾಡಿ ಹೋದ್ರೆ ಆ ಸಾಲ ತೀರ್ಸೋರು ಯಾರು? ಹೆಂಗೆ ತೀರಿಸ್ಬೇಕು? ಅವ್ರು ಮಾಡಿದ ಪಾಪದ ಕೂಡ ಅವ್ರ ತಲೆ ಮೇಲೆ ಹೊರಿಸೋಗಿದ್ದು. ಆಯಿಲ್ ಬಾಂಡ್ ಹೆಸರಿನಲ್ಲಿ ಅವತ್ತು ಖರೀದಿ ಮಾಡಿದ್ದನ್ನು ಅವತ್ತೇ ಪೇಮೆಂಟ್ ಮಾಡಿದ್ರೆ ಅವಶ್ಯಕತೆ ಇರಲಿಲ್ಲ, ಬೆಲೆ ಇಳಿದಾಗ ಇಳಿಸ್ಬೋದಿತ್ತು. ಇವರು ತಲೆ ಮೇಲೆ ಹೊರಿಸೋಗಿದ್ರಲ್ಲ ಗಂಟನ್ನ, ಸಾಲದ ಗಂಟನ್ನ ತೀರ್ಸೋದು ಯಾರು? ಕೊನೆಯದಾಗಿ, ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿ ಆಗಿದೆ. ಬಟ್ ಈ ಹೋರಾಟದಲ್ಲಿ JDS ಕಾಣಿಸ್ಕೊಳ್ತಾ ಇಲ್ಲ. JDSನ ನಿನ್ನೆ ಶಾಸಕಾಂಗ ಪಕ್ಷದ ನಾಯಕರುಗಳು ಕೂಡ ಇದರ ಬಗ್ಗೆ ಅಸಮಾಧಾನ ಮಾಡಿದ್ದಾರೆ. ಯಾಕೆಂದ್ರೆ ಆಹ್ವಾನ ಕೊಟ್ಟಿಲ್ಲ ಇಂದು ಹೋರಾಟಕ್ಕೆ ಅಂತ. ಯಾವ ರೀತಿ ಗೊಂದಲ ಇದೆ, ಯಾವ ರೀತಿ ಬಗೆಹರಿಸ್ತೀರಾ? JDS NDA ಘಟಕದ ಭಾಗ. NDA ಹೋರಾಟ ಮಾಡಬೇಕಾದ್ರೆ ನಾವಿಬ್ಬರು ಒಟ್ಟಿಗೆ ಸೇರಿ ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಪ್ರತ್ಯೇಕ ಹೋರಾಟ ಮಾಡುತ್ತೆ. NDA ಹೋರಾಟವಾಗಿ ಕರೆ ಕೊಟ್ಟಾಗ ಖಂಡಿತವಾಗ್ಲೂ ಕೂಡ JDSನ ಬಿಟ್ಟು ನಾವು ಹೋರಾಟ ಮಾಡಲ್ಲ. JDSನ ಒಟ್ಟಿಗೆನೇ ಚುನಾವಣೆ ಎದುರಿಸ್ತೇವೆ. ದೊಡ್ಡ ಹೋರಾಟ ಮಾಡಬೇಕಾದ್ರೆ JDSನ ಜೊತೆಗೆ ಇಟ್ಕೊಂಡೆ ಹೋರಾಟ ಮಾಡ್ತೀವಿ. ಬರೀ ಬಿಜೆಪಿ ಹೋರಾಟ ಮಾಡ್ಬೇಕಾದ್ರೆ ಬರೀ ಬಿಜೆಪಿ ಹೋರಾಟ ಮಾಡ್ತೀವಿ. NDA ಹೋರಾಟ ಮಾಡ್ಬೇಕಾದ್ರೆ JDSನ ಜೊತೆಗೆ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ರೀತಿಯ ಹೋರಾಟ, ಯಾಕಂದ್ರೆ ಇನ್ನು 3 ವರ್ಷ ಇದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತಷ್ಟು ಸಂಘಟಿತವಾಗಿ ಹೋರಾಟ ಮಾಡುತ್ತಾ ಹೇಗೆ? ಖಂಡಿತವಾಗಿಯೂ ವಿಧಾನಸಭೆ ಒಳಗೂ ನಾವು ವಿಧಾನ ಮಂಡಲದೊಳಗೆ ಸಂಘಟಿತ ಹೋರಾಟ ಮಾಡಿದ್ದೀವಿ. JDSನ ಬಿಟ್ಟು ಕರ್ನಾಟಕದಲ್ಲಿ ಎಲ್ಲಿವರೆಗೂ ಅದು NDA ಭಾಗವಾಗಿರುತ್ತೋ ಅಲ್ಲಿವರೆಗೂ ಬಿಟ್ಟು ನಾವು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅವರೊಟ್ಟಿಗೆ ರಾಜಕಾರಣ ಮಾಡ್ತೀವಿ. ಥ್ಯಾಂಕ್ ಯು ಸರ್.